ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಹ್ಯಾಂಡ್ ರೈಟಿಂಗು ಸುಬ್ಬು ಹ್ಯಾಂಡ್ ರೈಟಿಂಗು ಹೆಚ್ಚು ಕಮ್ಮಿ ಒಂದೇ ರೀತಿ ಇದೆ. ಈ ಎರಡೂ ಲೆಟ್ರಲ್ಲಿ ಸುಬ್ಬು ಬರೆದಿರೋ ಲೆಟ್ರ್ ಯಾವುದು ಅಂತ ಅತ್ತೆಗೆ ಸತ್ರು ಗೊತ್ತಾಗಲ್ಲ. ಪಾಪ ನನ್ನ ತಮ್ಮ ಎಷ್ಟು ಪ್ರೀತಿಯಿಂದ ಶ್ರಾವಣಿ ಮೇಡಮ್ ಅವ್ರಿಗೆ ಲೆಟ್ರ್ ಬರೆದ್ರೆ ಅದನ್ನೇ ಇಟ್ಕೊಂಡು ಆಟ ಆಡೋದಕ್ಕೆ ನೋಡ್ತೀರಾ ಅತ್ತೆ? ಬನ್ನಿ ಬನ್ನಿ, ನಿಮ್ಮನ್ನ ನಾನು ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರಿ. ನನ್ನ ತಮ್ಮನ ಜೊತೆ ಯಾವಾಗಲೂ ನಾನು ಇರ್ತೀನಿ. ಅವನಿಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ರಮಾ ಕಾಂತ, ರಮಾಕಾಂತ. ಅತ್ತೆ, ಬತ್ತಿ ಇಡೋದು ಅಂದ್ರೆ ಹೀಗೆ. ಯವ್ವ, ಸದ್ಯ ಯಾರು ನೋಡ್ಲಿಲ್ಲ ನನ್ನ. ಸಿಕ್ತ, ಅಸ್ತ್ರ ಸಿಕ್ತು. ಇನ್ನಿದೆ ಮಜಾ ಆಟದ್. ಅತ್ತೆ, ನೀವು ರಮಾ ಅಂತ ಬರೆದಿರೋ ಪತ್ರ ನನ್ನ ಕೈಲಿದೆ. ಈಗ ನೀವು ತಗೊಂಡು ಹೋಗ್ತಿರೋ ಪತ್ರ ನನ್ನ ತಮ್ಮ ಶ್ರಾವಣಿ ಮೇಡಮ್ ಅವ್ರಿಗೆ ಪ್ರೀತಿಯಿಂದ ಸಾಲುಗಳು ಬರೆದಿರೋ ಪತ್ರ. ನನ್ನ ತಮ್ಮ ಏನು ಬರೆದಿದ್ದಾನೋ ಶ್ರಾವಣಿ ಮೇಡಮ್ ಅವ್ರು ಅದನ್ನೇ ಓದ್ತಾರೆ. ಅತ್ತೆ, ನೀವು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲೆ ಕೆಳಗೆ ತೂರ್ತೀನಿ. ನೀವು ಹಾಕಿರೋ ಎಣ್ಣೆ ಮೇಲೆ ನೀವೇ ಕಾಲ್ಜಾರ್ ಬೀಳ್ತೀರ. ನಿಜ ಅಣ್ಣ, ನಮ್ಮ ಮನೆ ಮದುವೆಗಳೆಲ್ಲ ವಿಚಿತ್ರವಾಗದು, ಆದರೆ ಎಲ್ಲದೂ ಒಳ್ಳೇದೇ ಆಗ್ತಾ ಇದೆ. ನಿಜ ಸುರೇಂದ್ರ, ಅದಕ್ಕೆ ದೊಡ್ಡವ್ರು ಹೇಳೋದು ಏನಾದರೂ ಅದು ಒಳ್ಳೇದಕ್ಕೆ ಅಂತ. ಅವರು 100ಕ್ಕೆ 100 ಸತ್ಯ ಹೇಳಿದರು. ಈ ಮನೆಗೆ ಸಾವಿತ್ರಿ ಅಂತ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಅದಕ್ಕೂ ಮುಂಚೆ ಚಿನ್ನದಂತ ಅಳಿಯ ಸಿಕ್ಕಿದ್ದಾನೆ. ಸುಬ್ಬು, ನಿನ್ ಜೊತೆ ಸ್ವಲ್ಪ ಮಾತಾಡು ಬಾ. ಸಾವಿತ್ರಿ, ನೀವಿಬ್ಬರು ನಿಜವಾಗ್ಲೂ ಪುಣ್ಯದ ಕೆಲಸ ಮಾಡಿದಿರಿ.
ನೀವು ಮಾಡಿರೋ ಕೆಲಸನ ಯಜಮಾನ್ರು ಮೆಚ್ಕೊಂಡಿರ್ತಾರೆ. ಅವ್ರು ಖುಷಿ ಪಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಓ ಶ್ರಾವಣಿಯಮ್ಮ, ಒಂದು ಗಾದೆ ಮಾತು ಹೇಳ್ತಾರಲ್ಲ, ಹೂವಿಂದ ನಾರು ಸ್ವರ್ಗಕ್ಕೆ ಸೇರುತ್ತಂತ. ಹಾಗೆ ನಿಮ್ಮಿಂದ ಸುಬ್ರಹ್ಮಣ್ಯನ್ಗೂ ಪುಣ್ಯ ಸಿಗ್ತಾ ಇದೆ. ಹಾಗೆಲ್ಲ ಏನಿಲ್ಲ ಅತ್ತೆ, ಅವ್ರು ಇದ್ದಿದ್ದಕ್ಕೆ ನಾನು ಮಾಡೋದಕ್ಕಾಗಿತ್ತು. ಇದೆಲ್ಲ ನಾನು ಒಬ್ಳಿಂದ ಮಾಡೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇಲ್ಲ ಮೇಡಮ್, ನನಗೆ ಆ ವಿಷಯಗಳೇ ಗೊತ್ತಿರಲಿಲ್ಲ. ನೀವು ದಾರಿ ತೋರಿಸಿದ್ರಿ, ನಾನು ನಿಮ್ಮ ಹಿಂದೆ ನಿಂತಿದ್ದೆ ಅಷ್ಟೆ. ಆಯ್ತಾಯ್ತು, ಒಟ್ನಲ್ಲಿ ನೀವು ಮಾಡಿರೋ ಒಳ್ಳೆ ಕೆಲಸದಿಂದ ಒಂದ್ ಜೀವ ಉಳಿತು, ಹೊಸ ಜೀವನ ಶುರುವಾಯ್ತು. ಹಾಗೆ ಈ ಒಳ್ಳೆ ಕೆಲಸ ಮಾಡೋದ್ರಿಂದ ಒಬ್ರಿಗೆ ಮಾತ್ರ ಪುಣ್ಯ ಸಿಗಲ್ವಂತೆ, ಅವ್ರ ಹೆತ್ತಪ್ಪ ಅಮ್ಮನ್ಗೆ, ಜೊತೆಗೆ ಒಡ ಹುಟ್ಟಿದವ್ರಿಗೂ ಪುಣ್ಯ ಸಿಗುತ್ತಂತೆ. ಅಮ್ಮ, ಒಟ್ನಲ್ಲಿ ನನಗೂ ಪುಣ್ಯ ಸಿಕ್ಕಂಗಾಯ್ತು. ಹೌದೌದು, ಎಲ್ಲರಿಗೂ ಪುಣ್ಯ ಸಿಕ್ತಂಗಾಯ್ತು. ಎಷ್ಟು ಚೆನ್ನಾಗಿ ಹೇಳ್ದಮ್ಮ. ಅವತ್ತು ನಿನ್ನ ಫ್ರೆಂಡು ಅಂತ ಮನೆ ಕರ್ಕೊಂಬಂದಿದ್ದಕ್ಕೆ ಊಟ ಉಪಚಾರ ಎಲ್ಲ ಮಾಡಿ ಕಳಿಸ್ಲಿಲ್ವಾ? ಈಗ ಮಾಡಿ ಮೇಲ್ಗಡೆನೆ ರೂಮ್ ಮಾಡ್ಕೊಂಡಿದ್ದಾನೆ. ಅವನು ಇಂದ್ರಮ್ಮ ಬಂದು ನಮ್ಮ ಮೇಲೆ ದೊಡ್ಡ ಗಲಾಟೆನ ಮಾಡ್ಬಿಟ್ಟು ಹೋದ್ರು. ಅಮ್ಮ, ಇಂದ್ರಮ್ಮವರು ಮತ್ತೆ ಶ್ರವಣ್ ಏನಾದರೂ ಮತ್ತೆ ಮನೆಗೆ ಬಂದಿದ್ರಾ? ಅಪ್ಪ ಇಲ್ಲಪ್ಪ, ಅವ್ರು ಬಂದಿಲ್ಲ. ಆದರೆ ಸುಬ್ರಹ್ಮಣ್ಯ, ಇಂದ್ರಮ್ಮನಿಗೂ ಶ್ರೀವಲ್ಲಿಗೂ ಅವನು ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದ್ದಾನೆ. ಯಾವಾಗಲೂ ಜೊತೆಗೆ ಓಡಾಡ್ತಿರ್ತಾನೆ. ಮನೆಗೆ ತರಕಾರಿ ಬೇಕು ಅಂದ್ರೆ ತಂದ್ಕೊಡ್ತಾನೆ, ದಿನಸಿ ಸಾಮಾನು ಬೇಕು ಅಂದ್ರೆ ತಂದ್ಕೊಡ್ತಾನೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ಕೆಲಸನೂ ಅವನೇ ಮಾಡ್ತಾನೆ. ಹೌದಾ? ಇನ್ನೊಂದು ವಿಚಾರ ಹೇಳಿದ್ರೆ ನೀನ್ ತಲೆ ಸುತ್ತ ಬಿದ್ದೋಯ್ತೀಯ. ಹಬ್ಬಕ್ಕೆ ಅವ್ರ ಮನೆ ಮುಂದೆ ರಂಗೋಲಿ ಹಾಕಿದಾನೆ. ಈ ಗೂಬೆಗೆ ನಾನು ಹೇಳಿದ್ದೇನು, ಇವ್ನು ಮಾಡ್ತಿರೋದೇನು? ನನ್ನ ಸುಬ್ಬನ ಒಂದ್ ಮಾಡಕ್ಕೆ ಅಂತ ಇವನನ್ನ ಕರ್ಸಿದ್ರೆ ಇವ್ನು ನೋಡಿದ್ರೆ ಇನ್ನೇನೋ ಮಾಡ್ತಿದ್ದಾನೆ. ಇಡಿಯಟ್, ಸಿಗ್ಲಿ ನಾಳೆ. ಈಗ ಅವ್ರ ವಿಷಯ ನಮ್ಗೆ ಯಾಕೆ? ಬನ್ನಿ, ನಾವು ಊಟಕ್ಕೆ ರೆಡಿ ಮಾಡೋಣ. ಬನ್ನಿ. ಅಯ್ಯಯ್ಯೋ, ಆ ಶ್ರವಣ್ ಶ್ರೀವಲ್ಲಿ ಜೊತೆ ಕ್ಲೋಸ್ ಆಗ್ತಿರೋದಕ್ಕೆ ಮೇಡಮ್ ಕೋಪ ಮಾಡ್ಕೋತಿದಾರ. ಇದೊಂಥರ ನನಗೆ ಒಳ್ಳೇದೇ. ಯಜಮಾನ್ರು ಪ್ರೀತಿ ಹೇಳ್ಕೊ ಅಂತಿದ್ದಾರೆ, ಆದರೆ ಹೇಳ್ಕೊಳಕ್ಕಾಗ್ದಿರೋ ಪ್ರೀತಿನ ಪತ್ರದಲ್ಲಿ ಬರೆದಿಟ್ಟಿದ್ದೀನಿ. ಅದನ್ನೂ ಕೊಡೋದಕ್ಕಾಗ್ತಿಲ್ಲ. ಏನು ಮಾಡೋದು? ಇಲ್ಲಿ ಇವತ್ತು ಹೇಗಾದರೂ ಮಾಡಿ ಪ್ರೀತಿ ಹೇಳ್ಕೊಂಡೇ ಹೇಳ್ಕೊತೀನಿ. ಅದಾಗಿಲ್ಲ ಅಂದರೆ ಕಡೆ ಪಕ್ಷ ಆ ಪತ್ರನಾದರೂ ಕೊಟ್ಬಿಡ್ತೀನಿ. ಮಗನೇ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಾಯ್ತು ಕಣ. ಬಾ.